Hello children, I welcome each one of you for this English session. Today I am going to solve the exercises activity from unit number 1, Healthy Life. ಮಕ್ಕಳೇ ಇವತ್ತು ನಾನು ನಿಮಗೆ ಹೆಲ್ದಿ ಲೈಫ್ ಮೊದಲನೇ ಪಾಠದ ಎಕ್ಸರ್ಸೈಸಸ್ ಆಕ್ಟಿವಿಟಿನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಪ್ಲೀಸ್ ಬಿ ಪ್ರಿಪೇರಬಲ್ and keep a new classwork for this activities. ಇವತ್ತಿನಿಂದ ನೀವು ಹೊಸ ಕ್ಲಾಸ್ ವರ್ಕ್ ಅನ್ನ ಇಟ್ಬಿಟ್ಟು ನಾನು ಇಂದಿನಿಂದ ಕೊಡ್ತಾ ಹೋಗ್ತದನ್ನ ನೋಟ್ಬುಕ್ ಅಲ್ಲಿ ಬರಿತಾ ಹೋಗಿ and depend upon this notebook I am going to give a homework for you all. ಈ ಒಂದು ನೋಟ್ಬುಕ್ ಆಧಾರದ ಮೇಲೆ ನಾನು ಕೆಲವೊಂದು ಹೋಮ್ವರ್ಕ್ ಗಳನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಮಕ್ಕಳೇ. ಪ್ಲೀಸ್ ಬಿ ಆಲ್ ಆಫ್ ಯು ಕೀಪ್ ವೆಲ್ and keep writing in your homes. Go to the next one. Okay children, C1 activity. Answer the following questions. ಪಾಠದ ಮಧ್ಯ ಭಾಗದಲ್ಲಿ ಕೆಲವೊಂದು ಕ್ವೆಶ್ಚನ್ ಆನ್ಸರ್ಸ್ ಅನ್ನ ಕೇಳಿದರೆ. ಲೆಟ್ ಮಿ ಸಾಲ್ವ್ ದ ಕ್ವೆಶ್ಚನ್ ಆನ್ಸರ್ಸ್ ಫಸ್ಟ್. ವಿಚ್ ವಾಸ್ ದ ಹೆಲ್ದಿಯೆಸ್ಟ್ ಪ್ಲೇಸ್ ದಟ್ ಯು ಕುಡ್ ಯು ಇಮ್ಯಾಜಿನ್? ಅಂದ್ರೆ ಆ ಪಾಠದಲ್ಲಿ ಬರ್ತಕ್ಕಂತಹ ಒಂದು ಇಮ್ಯಾಜಿನ್ ಅಲ್ಲಿ ಯಾವ ಒಂದು ಪ್ಲೇಸ್ ಅನ್ನ ತುಂಬಾ ಹೆಲ್ದಿಯೆಸ್ಟ್ ಅಂದ್ರೆ ಆರೋಗ್ಯಕರವಾಗಿರ್ತಕ್ಕಂಥ ಜಾಗ ಅಂತ ಇಮ್ಯಾಜಿನ್ ಮಾಡ್ಕೊಳ್ತೀರಾ? Earth was the healthiest place that could you imagine. Who was furious? Which was furious? Which andre ಮಾಟಗಾತಿ. ಈ ಒಂದು ಪಾಠದಲ್ಲಿ ಬರ್ತಕ್ಕಂತಹ ಮಾಟಗಾತಿ ತುಂಬಾ ಫ್ಯೂರಿಯಸ್ ಆಗಿದ್ಲು ಅಂದ್ರೆ ತುಂಬಾ ಹ್ಯಾಂಗ್ರೆ ಉಳ್ಳಂತವಳು, ಕೋಪಿಷ್ಟೆ ಅಂತ ಹೇಳ್ಬಹುದು. ವಾಟ್ ಮೇಡ್ ದ ಪೋರ್ಷನ್ ರಾಂಗ್? ಆ ಪೋರ್ಷನ್ ಅನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಅದು ಯಾಕೆ ತಪ್ಪಾಯ್ತು? ಯಾಕೆ ಅಂದ್ರೆ when preparing the portion, one of the teachers made mistake in uttering the sounds, so the portion go wrong. ಅವರು ಆ ಪೋರ್ಷನ್ ಅನ್ನ ಅಂದ್ರೆ ಆ ಒಂದು ಕೆಟ್ಟದಾಗಿರ್ತಕ್ಕಂಥ ದ್ರವವನ್ನ ತಯಾರು ಮಾಡ್ಬೇಕಾದ್ರಲ್ಲಿ ಒಬ್ಳು ಮಾಟಗಾತಿ ತಾನು ಹೇಳ್ತಕ್ಕಂಥ ಶಬ್ದಗಳನ್ನ ಜೋರಾಗಿ ಉಚ್ಚಾರ ಮಾಡಿ ಮತ್ತು ತಪ್ಪಾಗಿ ಉಚ್ಚಾರ ಮಾಡಿದ್ರಿಂದವ ಆ ಒಂದು ಪೋರ್ಷನ್ ರಾಂಗ್ ಆಯ್ತು. ವಾಟ್ ಹ್ಯಾಪನ್ ಆಫ್ಟರ್ ದ ಎಕ್ಸ್ಪ್ಲೋಷನ್? ಆ ಪೋರ್ಷನ್ ತಪ್ಪಾಗಿ ಹೇಳಿದ್ರಿಂದವ ದೇರ್ ವಾಸ್ ಅ ಬಿಗ್ ಎಕ್ಸ್ಪ್ಲೋಷನ್, ಇಸ್ಂಟ್ ಇಟ್? ತುಂಬಾ ಬಿಗ್ ಎಕ್ಸ್ಪ್ಲೋಷನ್ ಆಯ್ತು. ಅದರಿಂದ ಏನಾಯ್ತಪ್ಪ ಅಂತಂದ್ರೆ ವೆನ್ ಆಫ್ಟರ್ ದ ಎಕ್ಸ್ಪ್ಲೋಷನ್ ಇಟ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ ದ ಫಾರೆಸ್ಟ್. ಜೋರಾಗಿ ಎಕ್ಸ್ಪ್ಲೋಷನ್ ಆದ ನಂತರ ಅದು ಕಂಪ್ಲೀಟ್ ಆಗಿ ಫಾರೆಸ್ಟ್ ಅನ್ನ ಡೆಸ್ಟ್ರಾಯ್ಡ್ ಮಾಡಿತ್ತು. ವಾಟ್ ಹ್ಯಾಪನ್ ಟು ದ ವಿಚಸ್ ಆಫ್ಟರ್ ದ ಎಕ್ಸ್ಪ್ಲೋಷನ್? ಆ ಒಂದು ಎಕ್ಸ್ಪ್ಲೋಷನ್ ಆದ ನಂತರ ದ ವಿಚಸ್ turned into tiny creatures and trapped in a liquid in a small bottle. ಆ ವಿಚಸ್ ಎಲ್ಲವೂ ಸಹ ಟೈನಿ ಅಂದ್ರೆ ಚಿಕ್ಕದಾಗಿರ್ತಕ್ಕಂಥ, ಟೈನಿ ಮೀನ್ಸ್ ತುಂಬಾ ಚಿಕ್ಕದು, ಚಿಕ್ಕದಕ್ಕಿಂತಲೂ ಚಿಕ್ಕದು, ಸಣ್ಣ ಸಣ್ಣ ಸೂಕ್ಷ್ಮಾಣ ಜೀವಿಗಳಾಗಿ ಟರ್ನ್ ಆಗ್ಬಿಟ್ಟು ಅವೆಲ್ಲವೂ ಸಹ ಒಂದು ಚಿಕ್ಕ ಬಾಟಲ್ ನಲ್ಲಿ ದ್ರವದ ರೂಪದಲ್ಲಿ ಶೇಖರಣೆಯನ್ನ ಹೊಂದುತ್ತವೆ. ವಾಟ್ ಡಿಡ್ ದ ಬಾಯ್ ಡೂ ವೆನ್ ದ ನ್ಯೂ ಡ್ರಿಂಕ್? ಆ ಒಂದು ಹುಡುಗ, ಆಟ ಆಡ್ತಕ್ಕಂಥ ಹುಡುಗ ಆ ಒಂದು ಹೊಸ ಡ್ರಿಂಕ್ ಅನ್ನ ಕುಡಿದಾಗ ಅವನಿಗೆ ಏನಾಯ್ತು? ಅವನೇನ್ ಮಾಡ್ದ ಅದನ್ನ ನೋಡಿದಾಗ? ಬಿಕಾಸ್ ದ ಬಾಯ್ ಸ್ವ್ಯಾಲೋಡ್ ನ್ಯೂ ಡ್ರಿಂಕ್ ಫುಲ್ಲಿ. ಆ ಹೊಸ ಇದನ್ನ ನೋಡಿದಾಗ ಈ ಸ್ವ್ಯಾಲೋಡ್ ಇಟ್ ಅಂದ್ರೆ ಅದಷ್ಟನ್ನು ಅವನು ಕುಡ್ಬಿಟ್ಟ. ಹೌ ಡಿಡ್ ಬಾಯ್ ಚೇಂಜ್ ಆಫ್ಟರ್ ಡ್ರಿಂಕಿಂಗ್ ದ ಪೋರ್ಷನ್? ಆ ಪೋರ್ಷನ್ ಅನ್ನ ಅವನು ಕುಡಿದ ನಂತರ ಅವನಿಗೆ ಯಾವ ರೀತಿ ಬದಲಾವಣೆ ಆಯ್ತು? ಆಫ್ಟರ್ ಡ್ರಿಂಕಿಂಗ್ ದ ಪೋರ್ಷನ್ ದ ಬಾಯ್ ಫುಲ್ಲಿ ಚೇಂಜ್ಡ್ ಹಿಸ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ಅವನ ಇಷ್ಟಗಳು ಮತ್ತೆ ಅವನ ಇಷ್ಟ ಇಲ್ಲದೆ ಇರ್ತಕ್ಕಂಥವು ಎರಡೂ ಸಹ ಅವನಲ್ಲಿ ಬದಲಾವಣೆಯನ್ನ ಹೊಂದಿದು. ಮೆನ್ಷನ್ ದ ವರ್ಸ್ಟ್ ಥಿಂಗ್ that the witches learned to do. ಆ ವಿಚಸ್ ಒಬ್ಬರಿಂದ ಒಬ್ರು ಮನುಷ್ಯಕ್ಕೆ ಹಾರ್ತಕ್ಕಂತಹ ಹೊಸ ಒಂದು ವರ್ಸ್ಟ್ ಥಿಂಗ್ ಅನ್ನ ಕಲ್ತ್ಕೊಂಡು. The worst thing that the witches learned to jump from one person to another like virus. ವೈರಸ್ಸಿನ ಕೀಟಾಣುಗಳ ರೂಪದಲ್ಲಿ ಅವು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಜಂಪ್ ಮಾಡೋದನ್ನ ಅವರು ಇದ್ ಮಾಡ್ಕೊಂಡ್ರು ಅಂದ್ರೆ ಕಲ್ತ್ಕೊಂಡ್ರು. ಓಕೆ ಚಿಲ್ಡ್ರನ್, ಗೋ ಟು ದ ನೆಕ್ಸ್ಟ್ ಒನ್. Who discovered the witches? ಆ ಮಾಟಗಾತಿಯರನ್ನ, ಸೂಕ್ಷ್ಮಾಣ ಜೀವಿಗಳನ್ನ ಯಾರು ಕಂಡುಹಿಡಿದ್ರು? ಡಾಕ್ಟರ್ ಫಿಟ್ಟನ್ ಹೆಲ್ದಿ. ದಿಸ್ ಇಸ್ ದ ನೇಮ್ ಆಫ್ ದ ಡಾಕ್ಟರ್ ವಿಚ್ ಯು ಕ್ಯಾನ್ ಸಿ ಇನ್ ದ ಲೆಸನ್ ನಂಬರ್ 1. ಪಾಠದಲ್ಲಿ ಬರ್ತಕ್ಕಂಥ ಡಾಕ್ಟರ್ ಹೆಸರಿದು. he discovered the witches. What did the patients do before they went to Dr. Fit and Healthy? ಡಾಕ್ಟರ್ ಫಿಟ್ ಅಂಡ್ ಹೆಲ್ತಿ ಹತ್ರ ಹೋಗೋದಕ್ಕಿಂತ ಮುಂಚೆ ಪೇಷಂಟ್ಸ್ ಎಲ್ಲ ಏನ್ ಮಾಡ್ತಾ ಇದ್ರು? The patients losing their healthy and joyful life, they always get rid of virus and feeling ill. Patients
ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಅವರು ಜಾಯ್ಫುಲ್ ಆಗ್ಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ, ಹ್ಯಾಪಿ ಲೈಫ್ ಅನ್ನ ಲೀಡ್ ಮಾಡ್ತಿರ್ಲಿಲ್ಲ, ಎಲ್ಲ ಲೂಸ್ ಮಾಡ್ಕೊಳ್ತಾ ಇದ್ರು. ದೇ ಆಲ್ವೇಸ್ ಗೆಟ್ ರಿಡ್ ಆಫ್ ವೈರಸ್, ಯಾವಾಗ್ಲೂ ಅವರಿಗೆ ಕಾಯಿಲೆ ಬೀಳ್ತಾ ಇದ್ರು, ಅಂದ್ರೆ ಮಲ್ಕೊಂಡೇ ಜೀವನವನ್ನ ಕಳೀತಾ ಇದ್ರು. ವಾಟ್ ವಾಸ್ ದ ಅಡ್ವೈಸ್ ಆಫ್ ಡಾಕ್ಟರ್ ಫಿಟ್ ಅಂಡ್ ಹೆಲ್ತಿ? ಅದಕ್ಕೂ ಡಾಕ್ಟರ್ ಫಿಟ್ ಅಂಡ್ ಹೆಲ್ತಿ ಅವರ ಅಡ್ವೈಸ್ ಏನಾಗಿತ್ತು? ಡಾಕ್ಟರ್ ಫಿಟ್ ಅಂಡ್ ಹೆಲ್ತಿ advised people to eat some fruits and vegetables and to do some exercises. ಅಂದ್ರೆ ಫ್ರೂಟ್ಸ್, ವೆಜಿಟೇಬಲ್ಸ್ ಮತ್ತೆ ಎಕ್ಸಸೈಸ್ ಅನ್ನ ಮಾಡ್ಲಿಕ್ಕೆ ಅವರು ನಮಗೆ ಏನ್ ಮಾಡಿದ್ರು, ಸಹಾಯವನ್ನ ಮಾಡಿದ್ರು. ಮಕ್ಕಳೇ ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ ಮಾರ್ಕ್ ಬರೋದಿಲ್ಲ, ತಪ್ಪಾಗಿದೆ. ಕೀಪ್ ಫುಲ್ ಸ್ಟಾಪ್ ದೇರ್, ಅಲ್ಲಿ ಫುಲ್ ಸ್ಟಾಪ್ ಅನ್ನ ಕೊಡಿ. Go to the next one, vocabulary V1. Fill in the blanks using the suitable words from the given brackets. ಇಲ್ಲಿ suitable words ಅನ್ನ fill in the blanks ಅಲ್ಲಿ ತುಂಬಬೇಕು. Mini ate variety of items and love to eat fruits and vegetables. ನೋಡಿ ಇಲ್ಲಿ ವೆಜಿಟೇಬಲ್ಸ್ ಅನ್ನ ಫಿಲ್ ಮಾಡಿದ್ದಾರೆ, ಕಾಣಿಸ್ತಾ ಇದೆಯಲ್ವಾ? Here it is a vegetables. ವೆಜಿಟೇಬಲ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. Go to the first one. The earth was the healthiest. Healthiest is the answer. You have to fill healthiest place where adults and children enjoyed good life. ಇಲ್ಲಿ dirtiest ಮತ್ತೆ healthiest ಎರಡು blanks ಅನ್ನ ಕೊಟ್ಟಿದ್ದಾರೆ. We have to choose healthiest and we have to put in the blank. ಇಲ್ಲಿ blank ಇತ್ತಲ್ಲ, ಅಂದ್ರೆ ಇಲ್ಲಿ ಖಾಲಿ ಜಾಗವನ್ನ ಬಿಟ್ಟಿದ್ದಾರೆ. So we should put in this blank. One of the witches was furious about people becoming healthy. ಅವಳಿಗೆ ಆರೋಗ್ಯವಾಗಿರ್ತಕ್ಕಂಥ ಭೂಮಿಯನ್ನ ನೋಡಿ ತುಂಬಾ ಸಿಟ್ಟು ಬಂತು. So she decided to make earth as a unhealthy place. ಅರ್ಥನ ಏನಾದ್ರೂ ಮಾಡಿ ಅನ್ಹೆಲ್ತಿ ಪ್ಲೇಸ್ ಅನ್ನಾಗಿ ಮಾಡಬೇಕು ಅಂತ ಆ ಒಂದು ವಿಚಸ್ಗೆ, ಫ್ಯೂರಿಯಸ್ ವಿಚಸ್ಗೆ ಅನಿಸ್ತು. ಸೊ ವಿ ಹ್ಯಾವ್ ಟು ಚೂಸ್ ಫ್ಯೂರಿಯಸ್ ಅಂಡ್ ವಿ ಹ್ಯಾವ್ ಟು ಪುಟ್ ಇನ್ ದ ಬ್ಲಾಂಕ್. ಓಕೆ ಚಿಲ್ಡ್ರನ್, ಗೋ ಟು ದ ಥರ್ಡ್ ಒನ್. ದೇರ್ ವಾಸ್ ಅ ಬಿಗ್ ಎಕ್ಸ್ಪ್ಲೋಷನ್ ದಟ್ ಡಿಸ್ಟ್ರಾಯ್ ದ ಫಾರೆಸ್ಟ್. ಇಲ್ಲಿ ಥಂಡರ್ ಮತ್ತೆ ಎಕ್ಸ್ಪ್ಲೋಷನ್ ಅನ್ನು ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಚೂಸ್ ಅನ್ ಎಕ್ಸ್ಪ್ಲೋಷನ್. ದ ವಿಚಸ್ ವರ್ ಟ್ರಾಪ್ಡ್ ಇನ್ ಎ ಬಾಟಲ್. ಇಲ್ಲಿ ಟ್ರಾಪ್ಡ್ ಮತ್ತೆ ಗ್ಯಾದರ್ಡ್ ಅನ್ನ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಚೂಸ್ ಗ್ಯಾದರ್ಡ್ ಅಂಡ್ ಪುಟ್ ಇಟ್ ಇನ್ ದ ಬ್ಲಾಂಕ್. ದೇರ್ ವಾಸ್ ಎ ನೋ ವ್ಯಾಕ್ಸಿನ್ ಟು ಗೆಟ್ ರಿಡ್ ಆಫ್ ದ ವಿಚಸ್. ಯಾವುದೇ ವ್ಯಾಕ್ಸಿನ್ ಸಹ ಮಾಟಗಾತಿನ ಹಿಡಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ವಿ ಹ್ಯಾವ್ ಟು ಪುಟ್ ವ್ಯಾಕ್ಸಿನ್ ಅಂಡ್ ವಿ ಹ್ಯಾವ್ ಟು ಪುಟ್ ಹಿಯರ್. Select. We have to select the vaccine and we have to put in the blank. So we name a person become healthy. The witches had to leave the body reading of sneeze. Cough ಮತ್ತೆ sneeze ಎರಡನ್ನ ಕೊಟ್ಟಿದ್ದಾರೆ. So we have to choose sneeze and we have to put in the blank. Okay children, this is the fill in the blanks and you have to choose and fill the correct one. Okay children, go to the next one. Find fruits and vegetables from the word grid and shade them. Already ನಾನು ಶೇಡ್ ಮಾಡಿ ನಿಮಗೆ ಕೊಟ್ಟಿದ್ದೀನಿ. Using the suitable colors, compare your answers with then those your partner. One is done for you. ಸ್ಕೂಲಲ್ಲಿ ಇದ್ದಿದ್ರೆ ನಾನು ನಿಮಗೆ ಇದನ್ನ ಎ ಮತ್ತೆ ಬಿ ಅಂತ ಕಾಂಪಿಟೇಷನ್ ಅನ್ನ ಮಾಡ್ತಾ ಇದ್ದೆ, ಜ್ಞಾಪಕ ಇದೆಯಲ್ವಾ ಮಕ್ಕಳೇ? ಆದ್ರೆ ಇವಾಗ ಶಾಲೆ ಇಲ್ಲದ ಕಾರಣ ಐ ಆಮ್ ಓನ್ಲಿ ಗಿವಿಂಗ್ ಆನ್ಸರ್ಸ್ ಫಾರ್ ಯು ಆಲ್. So I am shading all the fruits whatever I can see in this table. So you have to shade whatever left. rather I am shading. ನಾನು ಮಾಡಿರೋದನ್ನ ಬಿಟ್ಟು ಇನ್ಯಾವುದಾದ್ರೂ ಇದ್ರೆ ನೀವು ಸಹ ಹುಡುಕಿ ಶೇಡ್ ಅನ್ನ ಮಾಡಬಹುದು. Pumpkin, lime, mango, peas, orange, beans, tomato, brinjal, cabbage, radish, apple, guava. One more is there, pomegranate. ಹುಡುಕಿ ನೀವು ಇನ್ನೂ ಕೆಲವೊಂದು ಶಬ್ದಗಳು ಇದರಲ್ಲಿ ಇದಾವೆ. Okay children, fine, thank you. Go to the next one. I think you can write separately here. ಇಲ್ಲಿ ಪಕ್ಕದಲ್ಲಿ ನಿಮಗೆ ಗ್ಯಾಪ್ ಸಿಕ್ಕಿದ್ರೆ ಈ ಜಾಗದಲ್ಲಿ ತೋರಿಸ್ತಾ ಇದೀನಲ್ಲ, you have to write the names of the fruits and vegetables separately. Okay children. And the next one, ಅಲ್ಲಿ C1, C2, C3 question answers ಬರುತ್ತೆ. I am writing separately to you all. ನಾನು ನಿಮಗೆ ಸಪರೇಟ್ ಆಗಿ ಅದನ್ನ
ತೋರಿಸ್ಕೊಡ್ತೀನಿ ಇನ್ನೊಂದು ಇದರಲ್ಲಿ ವಿಡಿಯೋದಲ್ಲಿ ನಾನು ನಿಮಗೆ ಮಾಡಾಕ್ತೀನಿ. and this is listening well and speak well. You should use more English when you are speaking, children. Then only you practice the speaking English by your own. ನೀವು ಮಾತನಾಡಬೇಕಾದ್ರೆ ಅತಿ ಹೆಚ್ಚು ಇಂಗ್ಲಿಷ್ ಅನ್ನ ಮಾತನಾಡಿದ್ರೆ ನೀವು ನಿಮ್ಮಿಂದ ನೀವೇ ಬಾಯಲ್ಲಿ ಇಂಗ್ಲಿಷ್ ಮಾತಾಡೋದನ್ನ ಕಲ್ತ್ಕೊಳ್ತೀರಾ. without using an English you can't get it. So okay, listen and speak, work in pairs and collect the information about what your friends do and do not do. ನೀವು ಮತ್ತೆ ನಿಮ್ಮ ಫ್ರೆಂಡ್ಸ್ ಏನನ್ನ ಮಾಡ್ತೀರಾ, ಏನನ್ನ ಮಾಡಬಾರ್ದು ಅನ್ನೋದಕ್ಕೆ ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. ಫೈಂಡ್ ಫ್ಯೂ ಡೀಟೇಲ್ಸ್ ಅಬೌಟ್ ಯುವರ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಬಗ್ಗೆ ನೀವು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡೋದು. Do you dance? Here there is a conversation between the Priya and Sharath. They are both the friends. They are talking in English. Do you dance? Priya asked Sharath. But Sharath answered, no, I don't. The Sharath asked, can you dance? Yes, I can, answered Priya. Does Altaf dance? Asked Sharath. Priya answered, no, he doesn't, but he sings well. Do you? They are both Priya and Sharath. They are discussing about the activities between the friends, and they are also hobbies of their friends. Isn't it, children? ಅವರ ಗೆಳತಿಯರ ಒಂದು ಹಾಬೀಸ್ ಅಂದ್ರೆ ಹವ್ಯಾಸಗಳ ಬಗ್ಗೆ ಇಲ್ಲಿ ಡಿಸ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಪ್ರಿಯಾ ಇಸ್ ಆಸ್ಕಿಂಗ್ ಟು ಶರತ್, ಡು ಯು ಡ್ಯಾನ್ಸ್? ನಿನಗೆ ಡ್ಯಾನ್ಸ್ ಬರುತ್ತಾ? ಶರತ್ ಹೇಳ್ದ, ನೋ ಐ ಡೋಂಟ್. ಅದಕ್ಕೆ ಅವನು ವಾಪಸ್ ಕೇಳ್ದ, ಕ್ಯಾನ್ ಯು ಡ್ಯಾನ್ಸ್? ಎಸ್ ಐ ಕ್ಯಾನ್, ಪ್ರಿಯಾ ಹೇಳಿದ್ಲು. Does Altaf dance? Altaf is one more friend and she is inquiring about Altaf. Altaf is dancing, but Sharath is saying, no, he doesn't. ಅವನಿಗೂ ಸಹ ಡ್ಯಾನ್ಸ್ ಬರಲ್ಲ, ಬಟ್ ಈ ಸಿಂಗ್ಸ್ ವೆಲ್. ಆದ್ರೆ ಅವನು ಹಾಡು ಹೇಳ್ತಾನೆ. ಡೂ ಯು? ನೀವು ಮಕ್ಕಳೇ, ನೀವು ಯಾವ ಹಾಬೀಸ್ ಅನ್ನ ಡೆವಲಪ್ ಮಾಡ್ಕೊಂಡಿದ್ದೀರಾ? ಡೂ ಯು ಸಿಂಗ್ಸ್? ಡೂ ಯು ಡ್ಯಾನ್ಸ್? ಡೂ ಯು ಮೇಕ್ ಪೇಪರ್ ಕ್ರಾಫ್ಟ್? ಅಥವಾ ಡೂ ಯು ರೈಟಿಂಗ್ ಹಾಬಿ? ಡೂ ಯು ರೀಡಿಂಗ್ ಹಾಬಿ? ದಿಸ್ is also your hobbies, children. Okay, get more information from the next one. Here it is a table. Discuss with your partner, interview your friends. ನಿಮ್ಮ ಮನೆ ಹತ್ತಿರದಲ್ಲಿ ಇರ್ತಕ್ಕಂಥ ಫ್ರೆಂಡ್ಸ್ ಅನ್ನ ಇಂಟರ್ವ್ಯೂ ಮಾಡಿ what they can do and can't do. ಅವ್ರು ಏನನ್ನ ಮಾಡ್ತಾರೆ, ಏನನ್ನ ಮಾಡಲ್ಲ. Put right or wrong against the column provided. ಯಾರು ಏನನ್ನ ಮಾಡ್ತಾರೆ ನೋಡಿ. ಸ್ವಿಮ್ಮಿಂಗ್ ಅನ್ನ ಇಲ್ಲಿ ವಾಣಿ ಚೆನ್ನಾಗಿ ಮಾಡ್ತಾರೆ, ನಿಮ್ಮ ಫ್ರೆಂಡ್ ಮಾಡ್ತಾರ, ಇಲ್ಲಿ ಟಿಕ್ ಅನ್ನ ಹಾಕೋದು. ಪ್ಲೇಯಿಂಗ್ ಗೇಮ್ಸ್, There you have to write the friend's name. ಇದನ್ನ ನೀವೇ ಮಾಡಬೇಕು ಮಕ್ಕಳೇ. ಇಲ್ಲಿ ಫ್ರೆಂಡ್ಸ್ ನೇಮ್ ಅನ್ನ ಮರಿಬೇಕು. ನಿಮ್ಮ ಯಾವ ಫ್ರೆಂಡ್ಸ್ ಆಟವನ್ನ ಆಡ್ಲಿಕ್ಕೆ ಇಷ್ಟಪಡ್ತಾರೆ. ಪೇಂಟಿಂಗ್, ಫ್ರೆಂಡ್ ಹೆಸರು. ಆಡಕ್ಕೆ ಇಷ್ಟಪಡ್ತಾರ, ಇಷ್ಟಪಡಲ್ಲ. ಎಸ್ ಆದ್ರೆ ಟಿಕ್ ಮಾರ್ಕು, ಆಡಕ್ಕೆ ಇಷ್ಟಪಡಲ್ಲ ಅಂದ್ರೆ ನೋ. ಕ್ಲೇ ಮಾಡಲಿಂಗ್, ಮಣ್ಣಿನ ಮಾದರಿಗಳನ್ನ ತಯಾರು ಮಾಡೋದು. ನಿಮ್ಮ ಯಾವ ಫ್ರೆಂಡು ಮಣ್ಣಿನ ಮಾದರಿಗಳನ್ನ ತಯಾರು ಮಾಡ್ತಾರೆ, ಅವ್ರ ಹೆಸರು. ಇಲ್ಲಿ ಮಾಡೋದಾದ್ರೆ ಎಸ್, ಅವ್ರಿಗೆ ಬರಲ್ಲ ಅಂದ್ರೆ ನೋ. ಅದೇ ರೀತಿ telling stories. This is also one of the hobby, children. Telling stories. You should practice this hobbies in your homes. ನಿಮ್ಮ ಮನೆಗಳಲ್ಲೂ ಸಹ ನೀವು ಈ ಸ್ಟೋರಿಗಳನ್ನು ಹೇಳ್ತಕ್ಕಂಥ ಒಂದು ಹವ್ಯಾಸವನ್ನ ಬೆಳೆಸ್ಕೊಳ್ಬಹುದು. This is very helpful to improve your vocabulary. And here you have to write the name of your friend. And he should tell stories. You should write tick. Or if she is not, you should write wrong. And reading books. Write the name of your friend and hobbies. Watching television. This is the hobbies of almost all, isn't it? ಎಲ್ಲರಿಗೂ ಸಹ ಟಿವಿ ನೋಡೋದಂದ್ರೆ ಬಹಳ ಖುಷಿ. ಹಾಗಾಗಿ ಜಾಸ್ತಿ ಟಿವಿ ನೋಡ್ತಕ್ಕಂಥ ನಿಮ್ಮ ಫ್ರೆಂಡ್ ಹೆಸರನ್ನ ಬರೀರಿ. ಇಲ್ಲಿ ಹೆಸರನ್ನದಾದ್ರೆ ಟಿಕ್ ಮಾರ್ಕ್ ಅನ್ನ ಮಾಡಿ ಮಕ್ಕಳೇ. ಓಕೆ, ಐ ಥಿಂಕ್ ದಿಸ್ ಇಸ್ ಆಫ್ ಆಫ್ ಯುವರ್ ನೋಟ್ಸ್ from your textbook, off of your exercises. ನಾನು ಅರ್ಧ ಎಕ್ಸರ್ಸೈಸಸ್ ಅನ್ನ ಇವತ್ತು ನಿಮಗೆ ಬಿಡಿಸಿದ್ದೀನಿ. ಇದರಲ್ಲಿ ಕೆಲವೊಂದನ್ನ ನಾನು ನಿಮಗೆ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ. ಅದನ್ನ ನೀವು ಮನೆಯಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಯು ಶುಡ್ ರೈಟ್ ಇನ್ ಯುವರ್ ಕ್ಲಾಸ್ ವರ್ಕ್. ನಿಮ್ಮ ಕ್ಲಾಸ್ ವರ್ಕ್ ಅಲ್ಲಿ ಇದನ್ನ ಬರ್ಕೊಳ್ಳಿ, ಜೊತೆಗೆ ಪ್ರಾಕ್ಟೀಸ್ ಅನ್ನ ಮಾಡಿ. and write the question answers 2 times in your homes and submit to me as a homework. ನಿಮ್ಮ ಕ್ವಶನ್ ಆನ್ಸರ್ಸ್ ಅನ್ನ 2 times ಅನ್ನ ಬರೆದ್ಬಿಟ್ಟು ಅದನ್ನ ನನಗೆ ಸಬ್ಮಿಟ್ ಮಾಡಿ. and once again thank you children for listening my class and have a nice days. and ಏನೇನು ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದೀನಿ ಅದೇ ರೀತಿ ಫಾಲೋ ಮಾಡಿ. ಹೊಸ ಕ್ಲಾಸ್ ವರ್ಕ್ ಅನ್ನ ಇಟ್ಟು ಅದನ್ನ ಮೇಂಟೈನ್ ಮಾಡಿ. ಓಕೆ children, thank you, have a good day, bye.